ವಿಷಯಕ್ಕೆ ಕಿತ್ತಾಡ್ತಾನೆ ಇರ್ತಾರೆ. ಇನ್ನು ಈ ಕಿತ್ತಾಟವನ್ನ ಸ್ವಲ್ಪ ಫನ್ನಿ ಆಗಿ ನೋಡಿದ್ರೆ ಹೇಗಿರುತ್ತೆ ಅನ್ನೋ ಒಂದು ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೀನಿ. ಸೊ ಅದನ್ನ ನಾನು ನಿಮ್ಗೆ ಇವಾಗ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಇನ್ನು ನಂಜನಗೂಡು ಗುಂಡ್ಲುಪೇಟೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದ ಮೇಲೆ ಸಿದ್ದು ಮುಖದಲ್ಲಿ ಫುಲ್ ಸ್ಮೈಲ್. ಇನ್ನು ಪಾಪ ಬಿಜೆಪಿ ಸೋತದಕ್ಕೆ ಯಡಿಯೂರಪ್ಪ ಗೊಳೋ ಅನ್ನೋ ಪರಿಸ್ಥಿತಿ ಬಂದಿದೆ. ಇನ್ನು ಸಿದ್ದು ಒಂದ್ ಕಡೆ ಖುಷಿಯಾಗಿದ್ರೆ ಇನ್ನೊಂದ್ ಕಡೆ ಬೇಜಾರ್ ಮಾಡ್ಕೊಂಡಿದ್ದಾರೆ. ಯಾಕಪ್ಪ ಅಂದ್ರೆ ಯಡಿಯೂರಪ್ಪ ಸಿದ್ದುಗೆ ಅಯೋಗ್ಯ ಮುಖ್ಯಮಂತ್ರಿ ಅಂತ ಹೇಳ್ಬಿಟ್ರಂತೆ. ಅದಕ್ಕೆ ಸಿದ್ದು ಬಾರಿ ಬೇಜಾರ್ ಮಾಡ್ಕೊಂಡು ನೀವೇನ್ ಕಮ್ಮಿನಾ, ನೀವು ಜೈಲ್ಗೆ ಹೋಗಿ ಬಂದವರು ಅಂತ ಯಡಿಯೂರಪ್ಪಗೆ ಸರಿಯಾಗಿ ಬೈದಿದ್ದಾರೆ. ಯಡಿಯೂರಪ್ಪಗೆ ಸರಿಯಾಗಿ ಬೆವರಿಳಿಸಿದ್ದಾರೆ ಸಿದ್ದು. ಹಾಗೆ ಸಿದ್ದು ಹೇಳ್ತಾರೆ 2018ರ ವಿಧಾನಸಭೆ ಚುನಾವಣೆಯಲ್ಲೂ ನಾವೇ ಗೆಲ್ತೀವಿ ಅಂತ. ಅದಕ್ಕೆ ಯಡಿಯೂರಪ್ಪ ಫುಲ್ ಕೋಪ ಮಾಡ್ಕೊಂಡು ಬೇಡ ಸಿದ್ದು, ನನ್ನ ಕೆಣಬೇಡಿ, ಚೆನ್ನಾಗಿರಲ್ಲ ಅಂತ ಆವಾಜ್ ಹಾಕಿದ್ದಾರೆ. ಇವರಿಬ್ರು ಜಗಳ ನೋಡಿ ನೋಡಿ ನಮ್ಗಂತೂ ಸಾಕಾಗಿದೆ. ಹಾಗೆ ಇವರಿಬ್ರು ಜಗಳದ ಮಧ್ಯ ಈಗ ಗೌಡ್ರು ಬಂದು ಯಾಕ್ರೋ ಹೀಗೆ ಕಿತ್ತಾಡ್ತೀರಾ ಅಯ್ಯೋ ಅಂತ ಬೇಜಾರ್ ಮಾಡ್ಕೋತಾರೆ. ಇದ್ರ ಜೊತೆಗೆ ನಮ್ ಕುಮಾರಣ್ಣ ಬಂದು ನಿಮ್ಮ ಇಬ್ರು ಹಿರಿಯ ನಾಯಕರಾಗಿ ಹೀಗೆ ಕಿತ್ತಾಡ್ತಿರಲ್ಲ, ನಾಚಿಕೆ ಆಗಲ್ವಾ? ತಾಕತ್ತಿದ್ರೆ ಮಾಡಿ ತೋರಿಸ್ರಿ, ಇಲ್ಲ ಅಂದ್ರೆ ಸುಮ್ನಿರಿ. ಅಬ್ಬಾ ನೋಡಕ್ಕಾಗಲ್ಲ ಇವ್ರ ಜಗಳ, ಯಾವಾಗ ಮುಗಿಯತ್ತೋ ಇವರಿಬ್ರು ಯುದ್ಧ ಅಂತ ಅನ್ಕೊಂಡು ಸುಸ್ತಾಗಿ ಸುಮ್ನಾಗ್ತಾರೆ. ಹಾಗೆ ಕುಮಾರಣ್ಣ ಹೇಳ್ತಾರೆ ಜೆಡಿಎಸ್ ಅಧಿಕಾರಕ್ಕೆ ಬಂದ್ರೆ ನಾವೇ ರೈತರ ಸಾಲ ಮನ್ನಾ ಮಾಡ್ತೀವಿ, ನೀವು ಹೀಗೆ ಜಗಳ ಆಡ್ತಾ ಕೂತ್ಕೊಂಡಿರಿ, ಮಾಡೋದ್ ಬೇರೆ ಕೆಲಸ ಇಲ್ಲ ಅಂತ ಬೈದಿದ್ದಾರೆ. ಇದೆಲ್ಲ ಆದ್ಮೇಲೆ ಲಾಸ್ಟ್ ಅಲ್ಲಿ ಎಸ್ ಎಂ ಕೃಷ್ಣ ಬಂದು ಕಾಂಗ್ರೆಸ್ ಪಕ್ಷ ಸರಿ ಇಲ್ಲ ಅಂತ ಬಿಟ್ಟು ಬಿಜೆಪಿ ಸೇರ್ಕೊಂಡೆ. ಈಗ ನೋಡಿದ್ರೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ಬಿಡ್ತಲ್ಲ, ಎಂತ ಕೆಲಸ ಆಯ್ತು ಅಂತ ಕೃಷ್ಣ ಪೇಚಾಡ್ತಾರೆ. ಇದೆಲ್ಲದ್ರ ಮಧ್ಯ ಒಬ್ರು ಹೀರೋ ತರ ಎಂಟರ್ ಆಗ್ತಾರೆ. ಅವ್ರು ಯಾರು ಅಂದ್ರೆ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಬಂದು ಸಿದ್ದುಗೆ ಅಯ್ಯೋ ಬಿಡ್ರಿ, ಇವ್ರದೆಲ್ಲ ಇದ್ದಿದ್ದೆ ಎಲ್ಲ ಬಿಟ್ಬಿಡಿ, ಟೆನ್ಷನ್ ಮಾಡ್ಕೋಬೇಡಿ, ಕಾಂಗ್ರೆಸ್ ಗೆದ್ದಿದೆ, ಇದೇ ಖುಷಿಲಿ ಡೆಲ್ಲಿಗೆ ಬನ್ನಿ ಪಾರ್ಟಿ ಮಾಡೋಣ ಅಂತ ಕರೆದಿದ್ದಾರೆ. ಅಂಡ್ ಸಿದ್ದು ಕೂಡ ಈಗ ಡೆಲ್ಲಿಯಲ್ಲಿ ಇದ್ದಾರೆ, ರಾಹುಲ್ ಗಾಂಧಿ ಜೊತೆ ಪಾರ್ಟಿ ಮಾಡ್ತಾ ಇದ್ದಾರೆ. ಏನ್ ಹೇಳೋಣ ಇದಕ್ಕೆಲ್ಲ? ಒಟ್ಟಲ್ಲಿ ನಮ್ಮ ರಾಜಕೀಯ ನಾಯಕರು ಜನಪರ ಕೆಲಸ ಮಾಡೋದು ಬಿಟ್ಟು ನೀನ್ ಸರಿ ಇಲ್ಲ, ನೀನ್ ಹೀಗೆ ಹಾಗೆ ಅಂತ ಕಿತ್ತಾಡ್ಕೊಂಡು ಕೂತಿದ್ದಾರೆ. ನೋಡೋಣ ಮುಂದಕ್ಕೆ ಇನ್ನು ಏನೆಲ್ಲ ಆಗುತ್ತೆ ಅಂತ. ಈ ನಮ್ಮ ವಿಡಿಯೋ ಬಗ್ಗೆ ನಿಮ್ಗೇನಾದ್ರೂ ಹೇಳ್ಬೇಕು ಅಂತ ಅನ್ಸಿದ್ರೆ ಧಾರಾಳವಾಗಿ ನಿಮ್ಮ ಕಮೆಂಟ್ಸ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಳಿಸಿ. ಅಂಡ್ ಇನ್ನಷ್ಟು ಸುದ್ದಿಗಳಿಗೆ ನೀವೇನ್ ಮಾಡ್ಬೇಕು, ಸಬ್ಸ್ಕ್ರೈಬ್ ಮಾಡಬೇಕು ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಅಂಡ್ ಹೀಗೆ ನಮ್ಮನ್ನ ಎನ್ಕರೇಜ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.